ಹಲೋ ಫ್ರೆಂಡ್ಸ್, ವಿ ಟಿ ಯುನವರು ಈ ವರ್ಷ ಬಿ ಇ 3ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್ಗೆ ಇವರು ಸಾಂಸ್ಕೃತಿಕ ಕನ್ನಡ ಎಂಬ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಡಾಕ್ಟರ್ ಹಿ.ಚಿ. ಬೋರ್ಲಿಂಗಯ್ಯ ಮತ್ತು ಡಾಕ್ಟರ್ ಎಲ್ ತಿಮ್ಮೇಶ್, ಪ್ರೊಫೆಸರ್ ಕೆ ವಿ ಕೃಷ್ಣಮೂರ್ತಿಗಳು ಬರೆದಂಥ ಮತ್ತು ವಿ ಟಿ ಯುನಲ್ಲಿ ಪಬ್ಲಿಷ್ಡ್ ಆದಂಥ ಪುಸ್ತಕ ಇದು. ನೋಡಿರಿ, ಇದ್ರ ಬಗ್ಗೆ ನಾವೀಗ ಸ್ವಲ್ಪ ನೋಡೋಣ. ಸಾಂಸ್ಕೃತಿಕ ಕನ್ನಡ ಇದು ಯಾರಿಗಿದೆ ಅಂತಂದರೆ ಫಾರ್ ಕನ್ನಡಿಗಾಸ್, ಅಂದರೆ ಯಾರು ಹೈಸ್ಕೂಲ್ನಲ್ಲಿ ಅಥವಾ ನಿಮ್ಮ 10th ಲ್ಯಾಂಗ್ವೇಜ್ ಆಗಿ ಯಾರು ಕನ್ನಡ ಸಬ್ಜೆಕ್ಟನ್ನು ಓದಿರ್ತೀರಿ ಅವರಿಗೆ ಈ ಸಾಂಸ್ಕೃತಿಕ ಕನ್ನಡ ಅಪ್ಲೈ ಆಗ್ತದೆ. ಸೆಮೆಸ್ಟರ್ ಯಾರ್ಯಾರಿಗೆ ಆರ್ಕಿಟೆಕ್ಚರ್ 2ನೇ ಸೆಮೆಸ್ಟರ್ನವ್ರಿಗೆ, 3 ಮತ್ತು 4 ಬಿ ಇದವ್ರಿಗೆ ಮತ್ತು ಬಿ ಟೆಕ್ನವ್ರಿಗೆ. ಕೋಡು 18 KAK 283949, ಕ್ರೆಡಿಟ್ 1. ನನ್ನ ಮಾಹಿತಿ ಇರೋ ಪ್ರಕಾರ SEE 60 ಮಾರ್ಕ್ಸ್ ಇದೆ ಮತ್ತು CIE 40 ಮಾರ್ಕ್ಸ್ ಇದೆ. ಈ ಸಬ್ಜೆಕ್ಟನ್ನು ಕಲಿಯೋ ಉದ್ದೇಶ ಏನಪ್ಪ ಅಂತಂದರೆ, ಪದವಿ ವಿದ್ಯಾರ್ಥಿಗಳಾಗಿರೋದರಿಂದ ನೀವು ಸಾಂಸ್ಕೃತಿಕ ಕನ್ನಡದ ಜೊತೆಗೆ ಕ್ರಿಯಾತ್ಮಕ ಕನ್ನಡವನ್ನು ಮತ್ತು ಕನ್ನಡ ಸಾಹಿತ್ಯ, ಸಂಸ್ಕೃತಿ, ನಾಡು ನುಡಿಯ ಪರಿಚಯ ಮಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆಯ ವ್ಯಾಕರಣದ ಬಗ್ಗೆ ಮತ್ತು ಭಾಷೆಯ ರಚನೆಯ ನಿಯಮಗಳ ಬಗ್ಗೆ ಪರಿಚಯಿಸುವುದು ಇದರ ಇನ್ನೊಂದು ಮುಖ್ಯವಾದ ಉದ್ದೇಶ. ಕನ್ನಡ ಭಾಷೆ ಬರಹದಲ್ಲಿ ಕಂಡುಬರುವ ದೋಷಗಳು ಮತ್ತು ಅವುಗಳ ನಿವಾರಣೆ ಬಗ್ಗೆ ಅರಿವು ಮೂಡಿಸುವುದು, ಮತ್ತು ಸಾಮಾನ್ಯ ಅರ್ಜಿಗಳು ಹೇಗೆ ಬರೀಬೇಕು, ಮತ್ತು ಸರ್ಕಾರಿ ಪತ್ರಗಳು ಹೇಗಿರುತ್ತೆ ಮತ್ತು ಅರೆ ಸರ್ಕಾರಿ ಪತ್ರಗಳು ಹೇಗಿರುತ್ತೆ, ಇವುಗಳ ಬಗ್ಗೆ ಅರಿವನ್ನು ಮೂಡಿಸುವ ಇದರ ಉದ್ದೇಶವಾಗಿದೆ. ನಂತರ ಭಾಷಾಂತರ, ಟ್ರಾನ್ಸ್ಲೇಷನ್ ವರ್ಕ್ ಹೇಗೆ ಮಾಡುವುದು, ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡ, ಹೀಗೆ ಬೇರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ, ಕನ್ನಡ ಭಾಷೆಯಿಂದ ಬೇರೆ ಭಾಷೆಗಳಿಗೆ ಭಾಷಾಂತರ ಹೇಗೆ ಮಾಡುವುದು, ಮತ್ತು ಪ್ರಬಂಧ ರಚನೆ ಹೇಗೆ ಮಾಡುವುದು ಎಂಬ ಇವುಗಳ ಬಗ್ಗೆ ನಿಮಗೆ ಆಸಕ್ತಿ ಮೂಡಿಸಲು ಕೂಡ ಈ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೂ ಕನ್ನಡ ಭಾಷಾಭ್ಯಾಸ ಅಂದರೆ ಕನ್ನಡ ವ್ಯಾಕರಣ, ಗ್ರಾಮರ್, ಸಾಮಾನ್ಯ ಕನ್ನಡ ಹಾಗೂ ಆಡಳಿತ ಕನ್ನಡ ಪದಗಳ ಪರಿಚಯ ಇದರ ಮಾಡಿಸೋ ಇನ್ನೊಂದು ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾದರೆ ಸಿಲೆಬಸ್ ಏನೈತಿ ನೋಡೋಣ. ಪರಿವಿಡಿ ಅಂತಂದರೆ ಇಂಟ್ರೊಡಕ್ಷನ್ ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಮುಖ್ಯವಾಗಿ 5 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಂದರೆ ನೀವು ಬೇರೆ ಸಬ್ಜೆಕ್ಟಲ್ಲಿ 5 ಮಾಡಲ್ಸ್ ಏನಿರುತ್ತಲ್ಲ ಅದೇ ರೀತಿ ಇಲ್ಲಿ ಕನ್ನಡದಲ್ಲಿ ಭಾಗ ಅಂತ ಹೇಳ್ತಾರೆ. ಅದು 1 2 3 4 5 ಭಾಗಗಳನ್ನು ಮಾಡಿದ್ದಾರೆ. 1 ಲೇಖನ, 2 ಕಾವ್ಯ, 3ನೇ ಅಧ್ಯಾಯ ಕೂಡ ಕಾವ್ಯ ಭಾಗ ಇದೆ. 2ನೇದು ಆಧುನಿಕ ಪೂರ್ವ ಕಾವ್ಯ, 3ನೇದು ಆಧುನಿಕ ಕಾವ್ಯ, ಮತ್ತು 4 ಯಾವುದು ತಾಂತ್ರಿಕ ವ್ಯಕ್ತಿ ಪರಿಚಯ ಅಥವಾ ಪ್ರವಾಸ ಕಥನ, 5 ವಿಜ್ಞಾನ ಮತ್ತು ತಂತ್ರಜ್ಞಾನ. ನೋಡಿರಿ, 1ನೇ ಲೇಖನದಲ್ಲಿ ಲೇಖನಗಳನ್ನು ಯಾವ್ಯಾವ ಕೊಟ್ಟಿದ್ದಾರೆ ಅಂತಂದರೆ, ಹಂಪ ನಾಗರಾಜಯ್ಯನವರ ಬರೆದದ್ದು ಕರ್ನಾಟಕ ಸಂಸ್ಕೃತಿ ಎಂಬ ಲೇಖನಗಳಂತಂದ್ರೇನು, ಆರ್ಟಿಕಲ್ಸ್. ಇನ್ನು ಜಿ ವೆಂಕಟಸುಬ್ಬಯ್ಯನವರು ಬರೆದಂಥ ಕರ್ನಾಟಕ ಏಕೀಕರಣ, ಒಂದು ಅಪೂರ್ವ ಚರಿತ್ರೆ, ಮತ್ತು ಆಡಳಿತ ಭಾಷೆಯಾಗಿ ಕನ್ನಡ. ಇದು ಹಳೆಯ ಪುಸ್ತಕ. ನಿಮ್ಮದು ಲಾಸ್ಟ್ ಸೆಮಿಸ್ಟರಲ್ಲಿ ನಿಮ್ಮ ಬಿ ಹುಡುಗ 3rd ಮತ್ತು 4th ಸೆಮಿಸ್ಟರ್ ಅಭ್ಯಾಸ ಮಾಡಿದಾರಲ್ಲ ಅವರಿಗೆ ಆಡಳಿತ ಭಾಷೆ ಕನ್ನಡ ಅನ್ನೋ ಒಂದು ಪುಸ್ತಕ ಇತ್ತು. ಆ ಪುಸ್ತಕದ ಭಾಗದಿಂದ ಈ ಒಂದು ಆರ್ಟಿಕಲನ್ನು ಇಲ್ಲಿ ನಿಮಗೆ ಸೇರಿಸಿದ್ದಾರೆ. 2ನೇ ಭಾಗದಲ್ಲಿ ಏನಿದೆ, ಆಧುನಿಕ ಪೂರ್ವಕಾಲದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿರಿ. ವಚನಗಳು, ಕೀರ್ತನೆಗಳು, ತತ್ವಪದಗಳು ಮತ್ತು ಜಾನಪದ ಗೀತೆ. ವಚನಗಳು ಯಾರ್ಯಾರು ಕೊಟ್ಟಿದ್ದಾರೆ ಅಂತಂದರೆ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಐದಕ್ಕಿ ಮಾರಮ್ಮ, ಜೇಡ್ರ ದಾಸಿಮಯ್ಯ,
ಐದಕ್ಕಿ ಲಕ್ಕಮ್ಮ ಇವರುಗಳ ವಚನಗಳನ್ನು ಅಭ್ಯಾಸ ಮಾಡಬೇಕು. ಮತ್ತು ಕೀರ್ತನೆಗಳು ಎರಡು ಕೊಟ್ಟಿದ್ದಾರೆ. ಒಂದನೇ ಕೀರ್ತನೆ ಏನು, ಅದರಿಂದೇನು ಫಲ ಇದರಿಂದೇನು ಫಲ ಅನ್ನೋದು ಪುರಂದರದಾಸರ ಕೀರ್ತನೆ. ಮತ್ತು ತಲ್ಲಣದಿರು ಕಂಡೆ ತಾಳು ಮನವೇ ಅನ್ನೋದು ಕನಕದಾಸರ ಇದು ಕೀರ್ತನೆ. 2 ಕೀರ್ತನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡೋಣ. ಮತ್ತು ತತ್ವಪದಗಳು, 1000 ಕೊಡಗಳ ಸುಟ್ಟು ಶಿಶುನಾಳ ಶರೀಫರ ತತ್ವಪದ, ಶಿವಯೋಗಿ ಮಹಂತ ಶಿವಯೋಗಿ ಇವರ ತತ್ವಪದ. ಹೀಗೆ ಜಾನಪದ ಗೀತೆಗಳನ್ನು 2 ಕೊಟ್ಟಿದ್ದಾರೆ. ಬೀಸುವ ಪದ, ಬಡವರಿಗೆ ಸಾವ ಕೊಡಬೇಡ, 2 ಜಾನಪದ ಗೀತೆಗಳನ್ನು ಕೊಟ್ಟಿದ್ದಾರೆ. ಮತ್ತು 3ನೇ ಭಾಗದಲ್ಲಿದೆ ಆಧುನಿಕ ಕಾವ್ಯದಲ್ಲಿ ಯಾವ ಕಾವ್ಯಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಮಂಕುತಿಮ್ಮನ ಕಗ್ಗ, ಡಿ ವಿ ಜಿಯವರು ಬರೆದಂಥ ಮಂಕುತಿಮ್ಮನ ಕಗ್ಗ, ದ ರಾ ಬೇಂದ್ರೆಯವರು ಕುರುಡು ಕಾಂಚನ, ಮತ್ತು ಕುವೆಂಪು ಅವರ ಹೊಸಬಾಳಿನ ಗೀತೆ, ಮತ್ತು ಕೆ ಎಸ್ ನರಸಿಂಹಸ್ವಾಮಿಯವರ ಹೆಂಡತಿಯ ಕಾಗದ, ಜೆ ಎಸ್ ಶಿವರುದ್ರಪ್ಪನವರ ಮಬ್ಬಿನಿಂದ ಮಬ್ಬಿಗೆ, ಚಂದ್ರಶೇಖರ್ ಕಂಬಾರವರ ಕಾವ್ಯ ಯಾವುದಂತಂದರೆ ಆ ಮರ ಈ ಮರ, ಸಿದ್ಧಲಿಂಗಯ್ಯನವರ ಚೋಮನ ಮಕ್ಕಳ ಹಾಡು ಎಂಬ ಕಾವ್ಯವನ್ನು ಕೊಟ್ಟಿದ್ದಾರೆ. 4ನೇ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ, ತಾಂತ್ರಿಕ ವ್ಯಕ್ತಿ ಅಂತಂದರೆ ಈ ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ತಂತ್ರಜ್ಞಾನದಲ್ಲಿ ಯಾರು ಹೆಸರು ಮಾಡಿದಲ್ಲ ಅವರ ಕಥೆ ಅಥವಾ ಪ್ರವಾಸ ಕಥನ ಹೀಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ವ್ಯಕ್ತಿ ಮತ್ತು ಐತಿಹ್ಯ, ಎ ಎನ್ ಮೂರ್ತಿ ಬರೆದಂಥ ವ್ಯಕ್ತಿ ಮತ್ತು ಐತಿಹ್ಯ ಯಾರ್ದು, ಸರ್ ಎಂ ವಿ ಅವ್ರದ್ದು. ಮತ್ತು ವಸುಧೇಂದ್ರ ಅವರ ಯುಗಾದಿ, ಮತ್ತು ಈಚ ಬೋರ್ಲಿಂಗಯ್ಯನವರ ಮೇಘಾನ ಎಂಬ ಗಿರಿಜನ ಪರ್ವತ. ಈ 3 ಪ್ರವಾಸ ಕಥನ ಅಥವಾ ಕಥೆಗಳನ್ನು ಇಲ್ಲಿ 4ನೇ ಭಾಗದಲ್ಲಿ ಕೊಟ್ಟಿದ್ದಾರೆ. 5ನೇ ಭಾಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂಬುದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ, ಕರಕುಶಲ ಕಲೆಗಳು ಮತ್ತು ಪರಂಪರೆಯ ವಿಜ್ಞಾನ, ಕರಿಗೌಡ ಬೀಚನಹಳ್ಳಿಯವರು ಬರೆದಂಥದ್ದು ಇದು ಇದೆ. ಮತ್ತು ಕ ಮತ್ತು ಬರಹ ತಂತ್ರಾಂಶಗಳು ಮತ್ತು ಕನ್ನಡ ಟೈಪಿಂಗ್, ಕ ಮತ್ತು ಬರಹ ತಂತ್ರಾಂಶಗಳಿವೆ 2 ಅವು. ಮತ್ತು ಕನ್ನಡ ಟೈಪಿಂಗ್ ಬಗ್ಗೆ ಮತ್ತು ಕನ್ನಡ ಕಂಪ್ಯೂಟರ್ ಶಬ್ದಕೋಶದ ಬಗ್ಗೆ, ಶಬ್ದಕೋಶ ಅಂತ ನಿಮಗೆ ಡಿಕ್ಷನರಿ ಅಥವಾ ವ್ಯಾಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ನೆಕ್ಸ್ಟು ತಾಂತ್ರಿಕ ಪದಕೋಶ, ಟೆಕ್ನಿಕಲ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ತಾಂತ್ರಿಕ ಹಾಗೂ ಪಾರಿಭಾಷಿಕ ಕನ್ನಡ ಪದಗಳು ಅಂಥೇಳಿ ಇದು ಕೂಡ ನಿಮ್ಮ ಲಾಸ್ಟ್ ಇದರಲ್ಲಿ ಅದು ಆಡಳಿತ ಕನ್ನಡ ಪುಸ್ತಕದಿಂದ ಸಹಿತ ಇದನ್ನು ಆಯ್ದುಕೊಳ್ಳೋದು. ಇದಿಷ್ಟು ಈ ಸಲ ನಿಮಗೆ ಸಿಲೆಬಸ್ ಇರೋದು. ಇದನ್ನು ಒಂದೊಂದಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಧನ್ಯವಾದಗಳು.